ನಮಸ್ಕಾರ. ಕಾವೇರಿ 2.0 ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಸೇವೆಗಳಿಗೆ ಹಣ ಪಾವತಿಸುವುದು ಹೇಗೆ ಅನ್ನೋದನ್ನ ಇವತ್ತಿನ ಈ ಎಕ್ಸ್ಪ್ಲೇನರ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಕೋಡ್ ಮಾಡಲಿದ್ದೇವೆ. ಕಚೇರಿಯಿಂದ ಕಚೇರಿಗೆ ಅಲೆಯುವ ಬದಲು ಎಲ್ಲವೂ ಈಗ ನಮ್ಮ ಬೆರಳ ತುದಿಯಲ್ಲೇ ಇದೆ. ಬನ್ನಿ ಶುರು ಮಾಡೋಣ. ಇವತ್ತಿನ ನಮ್ಮ ಅಜೆಂಡಾ ಬಹಳ ಸಿಂಪಲ್ ಆಗಿದೆ. ಕಾವೇರಿ 2.0 ಆನ್ಲೈನ್ ಪಾವತಿಗೂ ಮುನ್ನ ತಿಳಿದಿರಬೇಕಾದ ರೂಲ್ಸ್, ಖಜಾನಾ ವೆಬ್ಸೈಟ್ ಮೂಲಕ ಪೇಮೆಂಟ್, ಪಾವತಿ ವಿಧಾನಗಳ ಆಯ್ಕೆ ಮತ್ತು ಫೈನಲ್ ಆಗಿ ಯಶಸ್ವಿ ಪಾವತಿ ಮತ್ತು ದೃಢೀಕರಣ. ಮೊದಲನೇ ವಿಭಾಗ ಕಾವೇರಿ 2.0 ಆನ್ಲೈನ್ ಪಾವತಿ. ಇದು ಸರ್ಕಾರಿ ಸೇವೆಗಳನ್ನು ಹೇಗೆ ಸುಲಭವಾಗಿಸುತ್ತೆ ಅಂತ ನೋಡೋಣ. ನೋಡಿ, ನಾವು ಮದುವೆ ನೋಂದಣಿ ಮಾಡಿಸಬೇಕು ಅಥವಾ ಒಂದು ಸಿಸಿ ತೆಗಿಬೇಕು ಅಂದ್ರೆ ಮೊದಲೆಲ್ಲ ಎಷ್ಟು ಕಷ್ಟ ಆಗ್ತಿತ್ತು ಅಲ್ವಾ? ಆದ್ರೆ ಈಗ ಈ ಕಾವೇರಿ ಪೋರ್ಟಲ್ ಮೂಲಕ ಸ್ಟ್ಯಾಂಪ್ ಡ್ಯೂಟಿ, ಫರ್ಮ್ ರಿಜಿಸ್ಟ್ರೇಷನ್ ಅಥವಾ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಫೀಸ್ ಇವೆಲ್ಲವನ್ನು ಮನೇಲೇ ಕೂತು ಆನ್ಲೈನ್ನಲ್ಲೇ ಕಟ್ಬಿಡಬಹುದು. ಅಕ್ಷರಶಃ ಇದು ಒಂದು ಗೇಮ್ ಚೇಂಜರ್ ಅಂತಾನೇ ಹೇಳಬಹುದು. ಉದಾಹರಣೆಗೆ, ಒಂದು ಸಿಸಿ ಅಥವಾ ದೃಢೀಕೃತ ನಕಲು ಪಡಿಬೇಕು ಅಂದ್ಕೊಳ್ಳಿ. ಇದು ಜಸ್ಟ್ ಮೂರೇ ಸ್ಟೆಪ್ಸ್ನ ಕೆಲಸ. ಮೊದಲು ನಮಗೆ ಬೇಕಾದ ಡಾಕ್ಯುಮೆಂಟ್ ಡೀಟೇಲ್ಸ್ ಹಾಕಬೇಕು. ಎರಡನೇದು, ಸ್ಕ್ರೀನ್ ಮೇಲೆ ಕಾಣುವ ಪೇಮೆಂಟ್ ಮೊತ್ತ ಸರಿಯಾಗಿದೆಯಾ ಅಂತ ಚೆಕ್ ಮಾಡಬೇಕು. ಆಮೇಲೆ ಆ ಮೇಕ್ ಪೇಮೆಂಟ್ ಬಟನ್ ಕ್ಲಿಕ್ ಮಾಡಬೇಕು. ಬಹಳ ಸಿಂಪಲ್ ಅಲ್ವಾ? ಈಗ ಎರಡನೇ ವಿಭಾಗಕ್ಕೆ ಬರೋಣ. ಪಾವತಿಗೂ ಮುನ್ನ ಪ್ರಮುಖ ನಿಯಮಗಳು. ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡುವಾಗ ನೆನಪಿಡಬೇಕಾದ ಗೋಲ್ಡನ್ ರೂಲ್ಸ್ ಇವು. ಇಲ್ಲಿ ನಾವು ಮಾಡಲೇಬಾರದ ಒಂದು ಕೆಲ್ಸ ಅಂದ್ರೆ ಪೇಮೆಂಟ್ ಆಗ್ತಿರುವಾಗ ಆತುರಪಟ್ಟು ಬ್ರೌಸರ್ನ ಬ್ಯಾಕ್ ಅಥವಾ ರಿಫ್ರೆಶ್ ಬಟನ್ ಒತ್ತುದು. ದಯವಿಟ್ಟು ಹಾಗೆ ಮಾಡಬೇಡಿ. ಆ ರೀತಿ ಮಾಡಿದ್ರೆ ಇಡೀ ಪ್ರಕ್ರಿಯೆ ಕ್ಯಾನ್ಸಲ್ ಆಗ್ಬೋದು ಅಥವಾ ದುಡ್ಡು ಕಟ್ಟಾಗಿ ಪೇಮೆಂಟ್ ಫೇಲ್ ಆಗೋ ಚಾನ್ಸಸ್ ಖಂಡಿತ ಇರುತ್ತೆ. ಮತ್ತೊಂದು ಮುಖ್ಯವಾದ ವಿಷಯ ಏನಂದ್ರೆ, ಪೇಮೆಂಟ್ ಶುರು ಮಾಡುವ ಮುನ್ನ ನಮ್ಮ ಇಂಟರ್ನೆಟ್ ಕನೆಕ್ಷನ್ ಸ್ಟೇಬಲ್ ಆಗಿದೆಯಾ ಅಂತ ಖಚಿತಪಡಿಸ್ಕೋಬೇಕು. ಜೊತೆಗೆ ಬ್ಯಾಂಕ್ ಅಕೌಂಟ್ನಲ್ಲಿ ಬೇಕಾದಷ್ಟು ಬ್ಯಾಲೆನ್ಸ್ ಇದೆಯಾ ಅಂತಾನೂ ಒಮ್ಮೆ ಚೆಕ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ಸಣ್ಣಪುಟ್ಟ ಮುನ್ನೆಚ್ಚರಿಕೆಗಳು ನಮ್ಮ ಟೆನ್ಷನ್ ಅನ್ನು ಅರ್ಧದಷ್ಟು ಕಡಿಮೆ ಮಾಡ್ತವೆ. ಸರಿ, ಮುಂದಿನ ವಿಭಾಗ ಖಜಾನೆ ವೆಬ್ಸೈಟ್ ಮೂಲಕ ಪಾವತಿ. ಮೇಕ್ ಪೇಮೆಂಟ್ ಕ್ಲಿಕ್ ಮಾಡಿದ ಮೇಲೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ನಾವು ಪೇಮೆಂಟ್ ಬಟನ್ ಒತ್ತಿದ ತಕ್ಷಣ ಸಿಸ್ಟಮ್ ಆಟೋಮ್ಯಾಟಿಕ್ ಆಗಿ ನಮ್ಮನ್ನ ಸರ್ಕಾರದ ಸೇಫ್ ಗೇಟ್ವೇ ಆದ ಖಜಾನೆ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಯಾರು ಹಣ ಕಟ್ತಿದ್ದಾರೋ ಅವರ ಹೆಸರು, ಇಂದಿನ ದಿನಾಂಕ ಮತ್ತೆ ಎಕ್ಸಾಕ್ಟ್ ಆಗಿ ಎಷ್ಟು ಅಮೌಂಟ್ ಅಂತ ಕಣ್ಮುಂದೆ ಡಿಸ್ಪ್ಲೇ ಆಗುತ್ತೆ. ಫೈನಲ್ ಆಗಿ ಎಲ್ಲವೂ ಪರ್ಫೆಕ್ಟ್ ಆಗಿದೆಯಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕೆ ಇದೊಂದು ಒಳ್ಳೆಯ ಅವಕಾಶ. ಆಮೇಲೆ ಟೈಪ್ ಆಫ್ ಇ ಪೇಮೆಂಟ್ ಮೆನುನಲ್ಲಿ ನಮಗೆ ಎರಡು ಮುಖ್ಯ ಆಪ್ಷನ್ ಸಿಗ್ತವೆ. ಒಂದು ಡೈರೆಕ್ಟ್ ಬ್ಯಾಂಕ್ ಪೇಮೆಂಟ್, ಇನ್ನೊಂದು ಅಗ್ರಿಗೇಟರ್. ಈ ಎರಡರ ನಡುವೆ ನಮಗೆ ಯಾವುದು ಕಂಫರ್ಟಬಲ್ ಅನ್ಸುತ್ತೋ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಅಗ್ರಿಗೇಟರ್ ಅನ್ನೋ ಪದ ಸ್ವಲ್ಪ ಟೆಕ್ನಿಕಲ್ ಆಗಿ ಕಾಣಿಸಬಹುದು, ಆದರೆ ಗಾಬರಿ ಬೇಡ. ಇದೊಂದು ರೀತಿ ಸೇತುವೆ ಇದ್ದಾಗೆ. ಸರ್ಕಾರಕ್ಕೂ ಮತ್ತು ನಮ್ಮ ಬ್ಯಾಂಕ್ಗೂ ಮಧ್ಯ ನಿಂತು ದುಡ್ಡಿನ ಟ್ರಾನ್ಸಾಕ್ಷನ್ ಅನ್ನು ಸೇಫ್ ಆಗಿ ನೋಡಿಕೊಳ್ಳುವ ಒಂದು ಮಧ್ಯವರ್ತಿ ಸಿಸ್ಟಮ್ ಅಷ್ಟೇ. ಪೇಮೆಂಟ್ ಆಪ್ಷನ್ ಚೂಸ್ ಮಾಡಿದ ಮೇಲೆ ಅಲ್ಲಿ ಕಾಣಿಸುವ ಕ್ಯಾಪ್ಚಾ ಕೋಡನ್ನು ಟೈಪ್ ಮಾಡಬೇಕು. ಆಮೇಲೆ ಆ ಕನ್ಸೆಂಟ್ ಚೆಕ್ ಬಾಕ್ಸ್ ಮೇಲೆ ಒಂದು ಟಿಕ್ ಹಾಕಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ಆಯ್ತು. ಪ್ರಕ್ರಿಯೆ ಮುಂದಿನ ಹಂತಕ್ಕೆ ಹೋಗುತ್ತೆ. ಮುಂದಿನ ವಿಭಾಗಕ್ಕೆ ಹೋಗೋಣ. ಪಾವತಿ ವಿಧಾನಗಳ ಆಯ್ಕೆ ಅಂದ್ರೆ ಯಶಸ್ಸಿನತ್ತ ಇರುವ ಆ 3 ಮಾರ್ಗಗಳು ಯಾವುವು ಅಂತ ತಿಳಿಯೋಣ. ಇಲ್ಲಿ ನಮಗೆ ಸಂಪೂರ್ಣ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ದುಡ್ಡು ಕಟ್ಟೋಕೆ 3 ಪ್ರಮುಖ ದಾರಿಗಳಿವೆ. ನೆಟ್ ಬ್ಯಾಂಕಿಂಗ್, ನಾವೆಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡೋ UPI ಅಥವಾ ನಮ್ಮ ಡೆಬಿಟ್ ಕಾರ್ಡ್. ಈ 3ರಲ್ಲಿ ನಮಗೆ ಯಾವುದು ಈಸಿ ಅನ್ಸುತ್ತೋ ಅದನ್ನ ಬಳಸಬಹುದು. ಒಂದು ವೇಳೆ ನೆಟ್ ಬ್ಯಾಂಕಿಂಗ್ ಆರಿಸ್ಕೊಂಡ್ರೆ ಮೊದಲು ನಮ್ಮ ಬ್ಯಾಂಕ್ ಯಾವುದು ಅಂತ ಸೆಲೆಕ್ಟ್ ಮಾಡಿ ಪೇ ನೌ ಕ್ಲಿಕ್ ಮಾಡಬೇಕು. ಆಮೇಲೆ ಲಾಗಿನ್ ಪೇಜ್ನಲ್ಲಿ ಯೂಸರ್ ID, ಪಾಸ್ವರ್ಡ್ ಹಾಕಿ ಮೊಬೈಲ್ಗೆ ಬರೋ OTP ಎಂಟರ್ ಮಾಡಿದ್ರೆ ಪೇಮೆಂಟ್ ಕ್ಲಿಯರ್ ಆಗುತ್ತೆ. ಇದು ತುಂಬಾ ಸಾಂಪ್ರದಾಯಿಕ ಮತ್ತು ಸೇಫ್ ಮೆಥಡ್. ಅದೇ UPI ಮುಖಾಂತರ ಆದ್ರೆ ಕೆಲ್ಸ ಇನ್ನೂ ಫಾಸ್ಟ್. UPI ಸೆಲೆಕ್ಟ್ ಮಾಡಿದ ತಕ್ಷಣ ಸ್ಕ್ರೀನ್ ಮೇಲೆ ಬರೋ QR ಕೋಡ್ ಸ್ಕ್ಯಾನ್ ಮಾಡಬಹುದು. ಇಲ್ಲ ಅಂದ್ರೆ UPI ID ಟೈಪ್ ಮಾಡಿ ಪೇ ನೌ ಒತ್ತಬಹುದು. ಆಮೇಲೆ ಮೊಬೈಲ್ ಆಪ್ನಲ್ಲಿ ಆ ರಿಕ್ವೆಸ್ಟ್ ಅಪ್ರೂವ್ ಮಾಡಿದ್ರೆ ಕ್ಷಣಾರ್ಧದಲ್ಲಿ ಪೇಮೆಂಟ್ ಸಕ್ಸೆಸ್. ಇನ್ನು 3ನೇ ದಾರಿ ಬಂದು ಡೆಬಿಟ್ ಕಾರ್ಡ್. ನಮ್ಮ ಹತ್ರ ವೀಸಾ, ಮಾಸ್ಟರ್ ಕಾರ್ಡ್ ಅಥವಾ ರೂಪೇ ಯಾವ ಕಾರ್ಡ್ ಇದೆಯೋ ಅದನ್ನು ಚೂಸ್ ಮಾಡಿ ಕಾರ್ಡ್ ನಂಬರ್, ಹೆಸರು, ಎಕ್ಸ್ಪೈರಿ ಡೇಟ್ ಮತ್ತೆ ಹಿಂದಿರೋ CVV ನಂಬರ್ ಹಾಕಿ ಪೇ ನೌ ಒತ್ತಬೇಕು. ಕೊನೆಗೆ OTP ಹಾಕಿದ್ರೆ ಈ ಪ್ರಕ್ರಿಯೆನೂ ಸುಲಭವಾಗಿ ಮುಗಿಯುತ್ತೆ. ಈಗ ನಾವು ಅಂತಿಮ ವಿಭಾಗಕ್ಕೆ ಬಂದಿದ್ದೇವೆ. ಯಶಸ್ವಿ ಪಾವತಿ ಮತ್ತು ದೃಢೀಕರಣ ಅಂದ್ರೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದಾಗ ಏನಾಗುತ್ತೆ ಅಂತ ನೋಡೋಣ. ನೋಡಿ, ಪೇಮೆಂಟ್ ಸಕ್ಸಸ್ ಆದ ತಕ್ಷಣ
ನಮಗೆ ಸಿಗುವ ಅತಿದೊಡ್ಡ ರಿಲೀಫ್ ಅಂದ್ರೆ ಈ ಬ್ಯಾಂಕ್ ಕನ್ಫರ್ಮೇಷನ್ ಐಡಿ. ಇದು ನಮ್ಮ ಇಡೀ ಆನ್ಲೈನ್ ಟ್ರಾನ್ಸಾಕ್ಷನ್ಗೆ ಅಂತಿಮ ಡಿಜಿಟಲ್ ರಶೀದಿ ಇದ್ದ ಹಾಗೆ. ನಮ್ಮ ಪೇಮೆಂಟ್ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದನ್ನ ಮುಂದಿನ ರೆಫರೆನ್ಸ್ಗಾಗಿ ಸೇಫಾಗಿ ಎತ್ತಿಟ್ಕೊಳ್ಳೋದು ಬಹಳ ಮುಖ್ಯ. ಇದೇ ರೀತಿ ಕಾವೇರಿ 2.0 ಪೋರ್ಟಲ್ ಬಗ್ಗೆ ಅಥವಾ ರಿಜಿಸ್ಟ್ರೇಷನ್ ಬಗ್ಗೆ ಹೊಸ ಅಪ್ಡೇಟ್ಸ್ ಬೇಕು ಅಂದ್ರೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡಬಹುದು. ಅಲ್ಲಿ ನಮಗೆ ಬೇಕಾದ ಸಾಕಷ್ಟು ಉಪಯುಕ್ತ ಮಾಹಿತಿ ಸಿಗುತ್ತೆ. ಸರಿ, ಈ ಎಲ್ಲ ಸುಲಭ ಮತ್ತು ಸೇಫ್ ಆದ ಡಿಜಿಟಲ್ ಸ್ಟೆಪ್ಸ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಹಾಗಾದ್ರೆ ಮುಂದಿನ ಬಾರಿ ಯಾವುದಾದ್ರೂ ಪ್ರಮುಖ ಸರ್ಕಾರಿ ಡಾಕ್ಯುಮೆಂಟ್ಗೆ ಅಪ್ಲೈ ಮಾಡುವಾಗ ಕ್ಯೂನಲ್ಲಿ ನಿಲ್ಲುವ ನಮ್ಮ ಅಮೂಲ್ಯ ಸಮಯ ಮತ್ತು ಶ್ರಮ ಎಷ್ಟು ಉಳಿಯುತ್ತೆ ಅಂತ ಒಮ್ಮೆ ಯೋಚಿಸಿ ನೋಡಿ. ಈ ಎಕ್ಸ್ಪ್ಲೇನರ್ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ನಮ್ಮ ಜೊತೆಗಿದ್ದಿದ್ದಕ್ಕೆ ಧನ್ಯವಾದಗಳು.